ಭಾರತ ಹೊಸ ಭಾರತ ಯಾವುದನ್ನು ಕೂಡ ಉಳಿಸಿಕೊಳ್ಳೋಲಿಲ್ಲ. ಉತ್ತರವನ್ನ ಕೊಟ್ಟೇ ಕೊಡ್ತೀವಿ. ಉಳಿಸಿಕೊಳ್ಳುವಂತ ಭಾರತ ಹೊರಟೋಗ್ಬಿಡ್ತು. ಶಾಂತಿ ಪ್ರಿಯ ಭಾರತ ಹೊರಟೋಗ್ಬಿಡ್ತು. ಉತ್ತರವನ್ನ ಕೊಡೋದು ಅಂದ್ರೆ ಶಾಂತಿ ಪ್ರಿಯ ಇಡೀ ಪ್ರಪಂಚಕ್ಕೆ ಇದ್ದೇ ಇದ್ದೀವಿ, ನಾವು ಇಲ್ಲ ಅನ್ನೋದಿಲ್ಲ. ನಮ್ಮ ತಂಟೆಗೆ ಮಾತ್ರ ನಾವು ಬಂದು ಸುಮ್ಮನೆ ಇರೋದಿಲ್ಲ. ಏರ್ ಸ್ಟ್ರೈಕ್ಗೆ 3 ಎಲಿಟಿ ಕಮಾಂಡರ್ಗಳು ಫಿನಿಶ್ ಆಗಿದ್ದಾರೆ ಅನ್ನುವಂಥ ಅಪ್ಡೇಟ್ಗಳು ಬರ್ತಾ ಇದೆ. ಈಗ ಎಲಿಟಿ ಉಗ್ರ ಅಬ್ದುಲ್ ಮಲಿಕ್, ಮುದಾಸಿರ್, ಬದ್ರುದ್ದೀನ್ ಸಾವನ್ನಪ್ಪಿರೋದು. ಏರ್ ಸ್ಟ್ರೈಕ್ಗೆ 3 ಎಲಿಟಿ ಕಮಾಂಡರ್ಗಳು ಫಿನಿಶ್ ಆಗಿದ್ದಾರೆ ಅನ್ನುವಂತಹ ವರದಿಗಳು ಈಗ ಬರ್ತಾ ಇದೆ. ಇದನ್ನು ಕೂಡ ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ. ಕಾರಣ ಅವರ ಸೈನಿಕರನ್ನೇ ಅವರು ಒಪ್ಕೊಂಡಿಲ್ಲ ಅಂತಂದ್ರೆ ಉಗ್ರರನ್ನ ಹೆಂಗ್ರೆ ಒಪ್ಕೊಳ್ತಾರೆ ಅವರು? ಅದೊಂಥರ ಕಂತ್ರಿ ದೇಶ ಅದು ಹಂಗೆ ಇರೋದು. ಆದ್ರೆ ಅಲ್ಲಿ ಆಳ್ತಾ ಇರುವಂಥವ್ರೇ ಹಂಗೆ ಇರೋದು. ಯಾಕೆ ಅಂತಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಸಾವನ್ನಪ್ಪಿದಂಥ ಸೈನಿಕರೇ ನಮ್ಮವರಲ್ಲ ಅಂತೇಳಿ ಒಪ್ಕೊಂಡಿರುವಂಥ ದೇಶ ಅದು. ನಮ್ಮವರಲ್ಲ ಅಂತ ಹೇಳ್ಕೊಂಡು ಪಾಪ ನಮ್ಮ ಸೈನಿಕರೇ ಅವರ ಅಂತ್ಯಕ್ರಿಯೆಯನ್ನ ಮಾಡಿದ್ದು. ಅವರಿಗೆಲ್ಲ ಗೌರವವನ್ನು ಕೊಟ್ಟು ಒಂದು ದೇಶದ ಸೈನಿಕರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಟ್ಟು ಕಳಿಸಿದ್ವಿ. ಈಗ ಉಗ್ರ ನಮ್ಮವರು ಅಂತ ಹೇಳ್ಬಿಡ್ತಾರ ಅವರು. ಅವರನ್ನೆಲ್ಲ ಹುಳಗಳ ರೀತಿಯಲ್ಲಿ ಬಳಕೆ ಮಾಡೋದು ಪಾಕಿಸ್ತಾನ. ಮಿಡ್ ನೈಟ್ ಏರ್ ಸ್ಟ್ರೈಕ್, ಪಹಲ್ಗಾಮ್ ದಾಳಿಗೆ ಪ್ರತೀಕಾರ. ಉಗ್ರರ ಅಡಗುತಾಣ ಗುರಿಯಾಗಿಸಿ ಮಿಸೈಲ್ ದಾಳಿಯನ್ನ ಮಾಡಿರೋದು. ರಾತ್ರಿ 1:33, 1:44, 10 ನಿಮಿಷಗಳಲ್ಲಿ ಆಗಿರುವಂತಹ ಬೆಳವಣಿಗೆ 23 ನಿಮಿಷಗಳಲ್ಲಿ ಹೊಡೆದಾಕಿರೋದು. ಬಹವಾಲ್ಪುರ 250 ಉಗ್ರರು, ಮುರಿದಿಕೆ 120 ಉಗ್ರರು ಇದ್ದಂತ ಮಾಹಿತಿ. ಮುಜಾಫಿರಾಬಾದ್ನಲ್ಲಿ 130 ಉಗ್ರರು, ಸಿಯಾಕೋಟ್ನಲ್ಲಿ 90 ಉಗ್ರರು ಇದ್ದಂಥದ್ದು. ಗುಲ್ಪುರ್ನಲ್ಲಿ 80 ಉಗ್ರರು, ಕೋಟಾಲಿಯಲ್ಲಿ 80 ಉಗ್ರರು. ಚಕಮೂರ್ನಲ್ಲಿ, ಬಿಂಬರ್ನಲ್ಲಿ 80ಕ್ಕೂ ಹೆಚ್ಚು ಉಗ್ರರಿರುವಂತಹ ಮಾಹಿತಿ. ಆ ಲೆಕ್ಕದ ಪ್ರಕಾರ ನೋಡಿದ್ರೆ ಈಗ 70 ಉಗ್ರರು ಸತ್ತಿದ್ದಾರೆ, 100 ಉಗ್ರರು ಸತ್ತಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಗೋದಾದ್ರೆ ಇಲ್ಲಿ ಹಂಗೆ ನೋಡಿದ್ರೆ 400ಕ್ಕಿಂತಲೂ ಹೆಚ್ಚು ಉಗ್ರರೇ ಸತ್ತಿದ್ದಾರೆ ಅಂತ ಹೇಳ್ಬೋದು. ಲೆಕ್ಕಗಳನ್ನು ಪಾಕಿಸ್ತಾನ ಕೊಡೋದಿಲ್ಲ. ಲೆಕ್ಕಗಳ ವಿಚಾರದಲ್ಲಿ ಅವರು ಉಗ್ರರನ್ನ ನಂಬರ್ಗಳನ್ನು ಹೇಳೋದ್ರೆ ಸುಳ್ಳು. ಹಿಂದೆ ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಯಾವುದನ್ನು ಒಪ್ಕೊಳ್ಳಿಲ್ಲ. ಅವ್ರನ್ನ ಹೋಗ್ಲಿ ಬಿಡಿ, ನಮ್ಮ ದೇಶದಲ್ಲಿರುವಂಥವರೇ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಸಾಕ್ಷಿ ಅಂತ ಕೇಳಿದಂಥ ಕಂತ್ರಿಗಳು ನಮ್ಮ ದೇಶದಲ್ಲಿ ಕೂತಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಕಾರಣ ಅವ್ರಿಗೆ ನಂಬಿಕೆ ವಿಶ್ವಾಸ ಇಲ್ಲ. ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲಂದ್ರೆ ಸೇನೆಯ ಮೇಲೆ ಹೆಂಗ್ರಿ ವಿಶ್ವಾಸ ಇರಬೇಕು ಅವರಿಗೆ? ಕೆಲವೇ ಕ್ಷಣಗಳಲ್ಲಿ ಮೋದಿ ಭೇಟಿಯಾಗಲಿರುವಂಥದ್ದು ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರು. ಭಾರತ ಏನು ಬಯಸುತ್ತೋ ಅದನ್ನೇ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಮಿಡ್ ನೈಟ್ ಏರ್ ಸ್ಟ್ರೈಕ್ ಬಗ್ಗೆ ಮಾಹಿತಿಯನ್ನು ರಾಜನಾಥ್ ಸಿಂಗ್ ನೀಡಲಿದ್ದಾರೆ, ಈಗಾಗಲೇ ಕೊಟ್ಟಿರ್ತಾರೆ. ಮೋದಿ ನಿವಾಸದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಯಲಿದೆ, ಸಿಸಿಎಸ್ ಸಭೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಭೇಟಿಯಾಗಲಿದ್ದಾರೆ ರಾಜನಾಥ್ ಸಿಂಗ್. ಏನಾಯ್ತು, ಹೇಗಾಯ್ತು, ಮುಂದೇನು, ಯಾವ ರೀತಿಯಾಗಿ? ಕಾರಣ ನಾವು ಮೈಮರೆತು ಕುತ್ಕೊಳ್ಳುವಂತ ಈ ಸಂದರ್ಭ ಅಲ್ಲ. ಸಂಭ್ರಮಾಚರಣೆ ಮಾಡಬಹುದು, ಮಾಡೋಣ, ಆದ್ರೆ ಈ ಸದ್ಯಕ್ಕೆ ಅಲ್ಲ, ಇನ್ನೊಂದು ಸ್ವಲ್ಪ ಬಿಡಬೇಕು. ಯಾಕೆ ಅಂತಂದ್ರೆ ಪಾಕಿಸ್ತಾನ ಯಾವ ಸಂದರ್ಭದಲ್ಲಾದ್ರೂ ಕೂಡ ಏನ್ ಬೇಕಾದ್ರೂ ಮಾಡಬಹುದು. ಜೊತೆಗೆ ಉಗ್ರರು ಕೂಡ ತಮ್ಮ ಸ್ಲೀಪರ್ ಸೆಲ್ಸ್ಗಳನ್ನ, ಭಾರತದ ದೇಶದೊಳಗಿರುವಂತಹ ಸ್ಲೀಪರ್ ಸೆಲ್ಸ್ಗಳಿದ್ದಾರೆ, ಅವರನ್ನ ಹೇಗೆ ಬೇಕಾದ್ರೂ ಕೂಡ ಆಕ್ಟಿವೇಟ್ ಮಾಡಬಹುದು. ನಾವು ನೋಡಿದ್ದೀವಿ, ಭಾರತ ತೆರೆ ತುಕಡೆ ತುಕಡೆ ಹೋಂಗೆ ಅಂತ ಹೇಳುವಂಥ ಕಂತ್ರಿಗಳಿದ್ರಲ್ಲ, ಅಂಥವ್ರನ್ನ ಸಾಕ್ತಾ ಇರುವಂಥ ಭಾರತ ಅಂಥವರಿಂದ ಏಟನ್ನು ತಿನ್ನುವಂಥ ಸಂದರ್ಭವೂ ಬರುತ್ತೆ. ನಮ್ಮ ಪೊಲೀಸ್ ಠಾಣೆಗಳನ್ನೇ ಬಿಡದೇ ಇರುವಂಥವ್ರು ನಮ್ಮ ದೇಶದಲ್ಲಿರುವಂಥ ನಾಗರಿಕರನ್ನ ಬಿಡದೇ ಇರ್ತಾರ?